ಸಿಎಂ ಕುಮಾರಸ್ವಾಮಿಗೆ ಐಟಿ ಇಡಿ ಭಯ ಕಾಡ್ತಿದೆಯಾ? ಐಟಿ ಇಡಿ ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿಯನ್ನ ಕರೆ ಹಾಕಿದ್ದಾರೆ ಎಚ್ಡಿಕೆ. ಹಾಗಿದ್ರೆ ಸಿಎಂ ಕುಮಾರಸ್ವಾಮಿಗೆ ಐಟಿ ಇಡಿ ಚಿಂತೆ ಕಾಡ್ತಾ ಇದೆಯಾ, ಭಯ ಕಾಡ್ತಾ ಇದೆಯಾ ಅನ್ನುವಂಥದ್ದು. ಮತ್ತಷ್ಟು ಕಾಂಗ್ರೆಸ್ ನಾಯಕರು ಕೂಡ ಐಟಿ ಬಲೆಗೆ ಬೀಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಐಟಿ ಇಡಿ ಕಾರ್ಯಾಚರಣೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಕುಮಾರಸ್ವಾಮಿ. ಕೇವಲ ಎಚ್ಡಿಕೆ ಮಾತ್ರ ಅಲ್ಲ, ಮತ್ತಷ್ಟು ಕಾಂಗ್ರೆಸ್ ನಾಯಕರು ಕೂಡ ಐಟಿ ಬಲೆಗೆ ಬೀಳುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಸಿಎಂ. ಈ ಹಿನ್ನೆಲೆಯೇ ಆಗಿದ್ರೆ ಅವರಿಗೆ ಐಟಿ ಇಡಿಯ ಚಿಂತೆ, ಆ ಭಯ ಕಾಡ್ತಾ ಇದೆಯಾ? ಮೈತ್ರಿ ಸರ್ಕಾರಕ್ಕೆ ಮತ್ತೆ ಶಾಕ್ ಕೊಡಲಿವೆಯಾ ಕೇಂದ್ರ ಸಂಸ್ಥೆಗಳು? ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಜೊತೆ ಬಿಎಸ್ವೈ ಪುತ್ರ ಸಭೆ ನಡೆಸಿರುವ ಮಾಹಿತಿ ಕೂಡ ಇರುವಂತದ್ದು. ದೇವೇಗೌಡರ ಕೊನೆ ಪುತ್ರ ಬಾಲಕೃಷ್ಣ ಕಚೇರಿಯಲ್ಲೂ ಐಟಿ ಅಧಿಕಾರಿಗಳ ಪರಿಶೀಲನೆ ನಡೆದಿದೆ. ನನ್ನ ವಿರುದ್ಧ ಏನಾದರೂ ಸಿಗುತ್ತಾ ಅಂತ ಕೇಂದ್ರ ಸಂಸ್ಥೆಗಳ ಮೂಲಕ ಬಿಎಸ್ವೈ ಪ್ರಯತ್ನ ಪಡ್ತಾ ಇದ್ದಾರೆ. ಇಡಿಯನ್ನ ಬಳಸಿಕೊಂಡು ಡಿಕೆಶಿ ಮೇಲೆ ಕೇಸ್ ದಾಖಲಿಸಲು ಕೂಡ ಬಿಜೆಪಿ ಪ್ಲಾನ್ ನಡೆಸಿದೆ ಅಂತ ಈ ಎಲ್ಲ ವಿಚಾರಗಳನ್ನ ಆಪ್ತರ ಬಳಿ ಸಮಾಲೋಚಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಹಾಗಿದ್ರೆ ಸಿಎಂಗೆ ಐಟಿ ಇಡಿಯ ಭಯ ಕಾಡ್ತಾ ಇದೆಯಾ? ಆಪ್ತರ ಬಳಿ ಅವರು ಸಮಾಲೋಚಿಸಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲ ವಿಚಾರಗಳ ಬಗ್ಗೆ ಎಚ್ಡಿಕೆ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಹಾಗಿದ್ರೆ ಸಿಎಂಗೆ ಐಟಿ ಚಿಂತೆ ಕಾಡ್ತಾ ಇದೆಯಾ? ಐಟಿ ಮುಖ್ಯಸ್ಥ ಬಾಲಕೃಷ್ಣನ್ ಜೊತೆ ಬಿಎಸ್ವೈ ಪುತ್ರ ಸಭೆ ನಡೆಸಿರೋ ಮಾಹಿತಿ ಇದೆ ಅಂತ. ದೇವೇಗೌಡರ ಕೊನೆ ಪುತ್ರ ಬಾಲಕೃಷ್ಣ ಕಚೇರಿಯಲ್ಲೂ ಐಟಿ ಅಧಿಕಾರಿಗಳ ಪರಿಶೀಲನೆ ನಡೆದಿದೆ ಅಂತ ಈ ವಿಚಾರಗಳನ್ನ ಸಿಎಂ ಕುಮಾರಸ್ವಾಮಿ ಹೇಳಿಕೊಂಡಿದ್ದಾರೆ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಗಿರೀಶ್, ಐಟಿ ಇಡಿಯ ಭಯ ನಮ್ಮ ಸಿಎಂಗೆ ಕಾಡ್ತಾ ಇದೆಯಾ? ಈ ಎಲ್ಲ ವಿಚಾರಗಳನ್ನ ಅವರು ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರೆ ಈ ಒಂದು ಪ್ರಶ್ನೆ ಕಾಡುತ್ತೆ. ಹಾಗಿದ್ರೆ ಅವರು ಏನೇನು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ? ನಿಜಕ್ಕೂ ಅಂತಹದೊಂದು ಭೀತಿ ಅವರಿಗಿದೆಯಾ ಅಂತ? ಖಂಡಿತ ಪ್ರತಿಮಾ, ಐಟಿ ಇಡಿ ಮತ್ತು ಸಿಬಿಐ ಕೇಂದ್ರ ಸಂಸ್ಥೆಗಳು ಏನು ಒಂದಿಷ್ಟು ಆಂತರಿಕ ಕಾರ್ಯಾಚರಣೆಗಳನ್ನ ನಡೆಸ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ತಮ್ಮದೇ ಆದಂಥ ಇಂಟೆಲಿಜೆನ್ಸಿ ಮೂಲಕ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಒಂದು ರೀತಿಯ ಶಾಕ್ ಆಗುವಂಥ ಮಾಹಿತಿಗಳು ಕುಮಾರಸ್ವಾಮಿ ಅವರಿಗೆ ಲಭ್ಯ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಬಿಎಸ್ವೈ ಅವರ ಪುತ್ರ ಐಟಿ ಚೀಫ್, ಐಟಿ ಮುಖ್ಯಸ್ಥರಾದಂಥ BR ಬಾಲಕೃಷ್ಣನ್ ಜೊತೆ ಸಭೆ ನಡೆಸಿದ್ದಾರೆ, ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಐಟಿ ಬಲೆಗೆ ಬೀಳುವಂಥ ಕೆಲ ನಾಯಕರುಗಳಿಗೆ ಎಚ್ಚರಿಕೆಯನ್ನು ಕೂಡ CM ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥದ್ದು. ಯಾವ ಸಂದರ್ಭದಲ್ಲಿ ಬೇಕಾದರೂ ಮೈತ್ರಿ ಸರ್ಕಾರಕ್ಕೆ ಶಾಕ್ ಕೊಡಲಿಕ್ಕೆ ಈ ಸಂಸ್ಥೆಗಳನ್ನ BJP ಬಳಸ್ಕೊಳ್ಳುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕುಮಾರಸ್ವಾಮಿ ಅವರು ನೀಡಿರುವಂಥದ್ದು. ಮತ್ತೊಂದು ಪ್ರಮುಖವಾಗಿ ಬೆಂಗಳೂರಿನ CBIಗೆ ಶಂಕರ್ ಬಿದರಿ ಅವರ ಪುತ್ರ ವಿಜೇಂದ್ರ ಬಿದರಿ ಅವರನ್ನು ಪೋಸ್ಟಿಂಗ್ ಮಾಡಿಸ್ಕೊಳ್ಳಲಾಗಿದೆ. ಸೊ ಈ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ ಅವರ ಆಪ್ತರ ಬಳಿ. ಶಂಕರ್ ಬಿದರಿ ಅವರು ಈ ಹಿಂದೆ ಪೊಲೀಸ್ ಕಮಿಷನರ್, ಬೆಂಗಳೂರು ಪೊಲೀಸ್ ಕಮಿಷನರ್ ಆದಾಗ ಯಾರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಹೀಗಿರುವಾಗ ಅವರ ಪುತ್ರನನ್ನು ಬೆಂಗಳೂರಿನ CBI ಕಚೇರಿಗೆ SB ಆಗಿ ಅವ್ರನ್ನ ಕರೆಸ್ಕೊಂಡಿರುವಂಥದ್ದು. ಇದು ಯಡಿಯೂರಪ್ಪನವರು ಒಂದಿಷ್ಟು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ ಈ ಕೇಂದ್ರ ಸಂಸ್ಥೆಗಳ ಮೂಲಕ ಅನ್ನುವಂಥ ಅನುಮಾನಗಳನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ.